ಜೀವನದ ರಹಸ್ಯ ಕೃಷ್ಣ ಮತ್ತು ಮಧವನ ಕಥೆ. ಮಧವನು ಯಮುನಾ ನದಿಯ ದಡದಲ್ಲಿ ಬಹಳ ದುಃಖದಿಂದ ಕುಳಿತಿದ್ದನು. ಈ ವರ್ಷ ಸುರಿದ ಅಕಾಲಿಕ ಮಳೆಯಿಂದ ಅವನ ಬೆಳೆಗಳೆಲ್ಲವೂ ನಾಶವಾಗಿದ್ದವು. ನನ್ನ ಜೀವನವು ಬರೀ ಕಷ್ಟಗಳಿಂದಲೇ ತುಂಬಿದೆಯೇ? ಈ ಎಲ್ಲ ಪ್ರಯತ್ನಗಳಿಗೆ ಏನೂ ಅರ್ಥವಿದೆ ಎಂದು ಅವನು ತನ್ನಲ್ಲೇ ಗೊಣಗುತ್ತಿದ್ದನು. ಅಷ್ಟರಲ್ಲಿ ಅವನ ಹಿಂದಿನಿಂದ ಸುಮಧುರವಾದ ಕೊಳಲಿನ ನಾದ ಕೇಳಿಸಿತು. ಮಧವನು ಹಿಂತಿರುಗಿ ನೋಡಿದಾಗ ಅಲ್ಲಿ ಸುಂದರವಾದ ಮಂದಹಾಸದೊಂದಿಗೆ ಕೃಷ್ಣನು ನಿಂತಿದ್ದನು. ಕೃಷ್ಣನ ಪ್ರಶಾಂತ ನೋಟವು ಮಧವನ ಮನಸ್ಸಿನಲ್ಲಿದ್ದ ಅಶಾಂತಿಯನ್ನು ಸ್ವಲ್ಪ ದೂರ ಮಾಡಿತು. ಮಧವನು ಎದ್ದು ನಿಂತು ಕೃಷ್ಣನಿಗೆ ನಮಸ್ಕರಿಸಿದನು. ಕೃಷ್ಣ, ನಾನು ವರ್ಷವಿಡೀ ಬೆವರು ಸುರಿಸಿ ದುಡಿದೆ. ಆದರೆ ಇಂದು ನನ್ನ ಕೈಯಲ್ಲಿ ಏನೂ ಉಳಿದಿಲ್ಲ. ಜೀವನವು ಇಷ್ಟೊಂದು ಅನಿಶ್ಚಿತವಾಗಿದ್ದರೆ ನಾವು ಯಾಕೆ ಕಷ್ಟಪಡಬೇಕು ಎಂದು ಕಣ್ಣೀರು ಹಾಕುತ್ತಾ ಕೇಳಿದನು. ಕೃಷ್ಣನು ಏನೂ ಮಾತನಾಡದೆ ಮಧವನ ಕೈ ಹಿಡಿದು ನದಿಯ ಹತ್ತಿರ ಕರೆದುಕೊಂಡು ಹೋದನು. ಅಲ್ಲಿ ನೀರಿನ ಅಂಚಿನಲ್ಲಿ ಬೆಳೆದಿದ್ದ ದೊಡ್ಡದಾದ ಹಸಿರು ತಾವರೆ ಎಲೆಗಳಿದ್ದವು. ಆ ಎಲೆಗಳ ಮೇಲೆ ನೀರಿನ ಹನಿಗಳು ಮುತ್ತಿನಂತೆ ಹೊಳೆಯುತ್ತಿದ್ದವು. ಕೃಷ್ಣನು ಒಂದು ತಾವರೆ ಎಲೆಯನ್ನು ತೋರಿಸುತ್ತಾ ಹೇಳಿದನು, ಮಧವ, ಈ ನೀರಿನ ಹನಿಯನ್ನು ನೋಡು. ಅದು ಎಲೆಯ ಮೇಲಿದ್ದರೂ ಸಹ ಎಲೆಗೆ ಸ್ವಲ್ಪವೂ ಅಂಟಿಕೊಂಡಿಲ್ಲ. ಗಾಳಿ ಬೀಸಿದಾಗ ಅದು ಎಲೆಯಿಂದ ಕೆಳಗೆ ಬೀಳುತ್ತದೆ, ಆದರೆ ಎಲೆಯೂ ಒದ್ದೆಯಾಗುವುದಿಲ್ಲ. ಜೀವನವೂ ಕೂಡ ಈ ನೀರಿನ ಹನಿಯಂತೆಯೇ ಇರಬೇಕು ಮಧವ. ನಾವು ಈ ಪ್ರಪಂಚದ ಕರ್ತವ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು, ಆದರೆ ಫಲಿತಾಂಶದ ಮೋಹಕ್ಕೆ ಅಂಟಿಕೊಳ್ಳಬಾರದು. ಬಂದದ್ದನ್ನು ಪ್ರಸಾದವೆಂದು ಸ್ವೀಕರಿಸುವುದೇ ಜೀವನದ ಧರ್ಮ ಎಂದು ಕೃಷ್ಣ ವಿವರಿಸಿದನು.